ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ವಾರದ ಹಿಂದಿನ ಬ್ಲಾಗ್ ಆಗಿರುತ್ತೆ. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ರಾಮನಗರಕ್ಕೆ ಕರಗ ಇದ್ದಿದ್ದರಿಂದ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ಹಾಗೆ ಸ್ವಲ್ಪ ಕೆಲಸ ಇತ್ತು, ಆಸ್ಪತ್ರೆಗೆ ಕೂಡ ತೋರಿಸೋದಿತ್ತು. ಹಾಗೆ ತೋರಿಸ್ಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಬರೋಣ ಅಂತ ಎಲ್ಲರೂ ರಾಮನಗರಕ್ಕೆ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಾಮನಗರದಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋ ದೊಡ್ಡ ಜಾತ್ರೆ ಅಂದರೆ ಇದು ರಾಮನಗರದ ಕರಗದ ಜಾತ್ರೆ. ನಾವು ಪೂರ್ತಿ ಜಾತ್ರೆನೆಲ್ಲ ನೋಡಬೇಕು ಅಂದರೆ ಒಂದಿನ ಬೇಕು ಅನಿಸುತ್ತೆ, ಅಷ್ಟು ದೊಡ್ಡ ಜಾತ್ರೆ ಇದು. ಆದರೂ ತುಂಬ ಜನ ಇರ್ತಾರೆ, ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ನಾವು ಹೋಗಿರೋದು 3 ದಿನ ಲೇಟಾಗಿ, ಆದರೂ ಕೂಡ ನೋಡಿ ಎಷ್ಟೊಂದು ಜನ ಇದ್ದಾರೆ. ತುಂಬ ರಶ್ ಇರುತ್ತೆ. ಆದ್ರೂ ಮಕ್ಳುಗಳೆಲ್ಲ ಅದು ಇದು ಆಟಗಳು ಆಡ್ತೀವಿ ಅಂದರು ನಾವು ಯಾವುದೂ ಆಡಿಸ್ಲಿಲ್ಲ. ಸುಮ್ಮನೆ ತೋರಿಸ್ಕೊಂಡು ಹಾಗೆ ಜಾತ್ರೆನೆಲ್ಲ ಸುತ್ತಕೊಂಡು ಸ್ವಲ್ಪ ಮಕ್ಳುಗಳಿಗೆ ಆಟ ಸಾಮಾನುಗಳು ತೊಗೊಂಡು ಹಾಗೆ ತಿನ್ನೋಕೆ ಏನಾದರೂ ಕೊಡಿಸ್ಕೊಂಡು ತಿನ್ಕೊಂಡು ಅಲ್ಲಿಂದ ಮತ್ತೆ ಎಲ್ಲ ನೋಡಿಕೊಂಡು ಮುಗಿಯೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ನೋಡಿ ಆಟ ಆಡೋದಂತೂ ಎಷ್ಟು ಚೆನ್ನಾಗಿರ್ತವೆ ಅಂದರೆ ಸುತ್ತ ಯಾವ ಕಡೆ ನೋಡಿದ್ರು ಬರೀ ಆಟ ಆಡೋದೇ ಮಕ್ಳುಗಳಿಗೆ. ದೊಡ್ಡವರು ಎಲ್ಲರೂ ತುಂಬ ಜನ ಆಟ ಆಡ್ತಾಯಿದ್ರು. ನಮ್ಮ ಮಕ್ಕಳು ಕೂಡ ತುಂಬ ಆಟ ಮಾಡಿದ್ರು. ಆದರೆ ನಮ್ಗೆ ಆಡ್ಸೋಕ್ಕಾಗಲಿಲ್ಲ, ಬೇಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಓದಿದ್ದೇ ಲೇಟಾಗಿತ್ತು. ತುಂಬ ದೊಡ್ಡ ಜಾತ್ರೆ ಆಗಿರೋದ್ರಿಂದ ನಮ್ಗೆ ನೋಡ್ತಾಯಿದ್ರಿ, ಎಷ್ಟು ನೋಡಿದ್ರು ಟೈಮೇ ಸಾಕಾಯ್ತಾ ಇರಲಿಲ್ಲ. ಎಷ್ಟೊತ್ತು ಅಂತ ನೋಡೋದು, ಎಲ್ಲನೂ ನೋಡೋಷ್ಟರಲ್ಲಿ ಟೈಮೇ ಆಗೋಯ್ತು. ಹಂಗೂ ಇನ್ನೂ ಅರ್ಧ ನೋಡ್ಕೊಂಡು ಇನ್ನೂ ಸ್ವಲ್ಪ ನೋಡೋದಿತ್ತು, ನೋಡೋಕ್ಕಾಗಲಿಲ್ಲ. ಹಂಗೂ ಮಕ್ಕಳು ಇನ್ನೂ ನೋಡೋಣ ಅಂತ ಇದ್ರು. ಅಷ್ಟರಲ್ಲೆಲ್ಲ ನಾವು ಅಲ್ಲೇ 11:15 ಆಗೋಯ್ತು. ಹಂಗೂ ಎಲ್ಲರೂ ಹಂಗೂ ಕ್ಲೋಸ್ ಮಾಡ್ತಾಯಿದ್ರು. ಆದ್ರೂ ಮಕ್ಳುಗಳ್ನ ಇರೋಣ ಅಂತಿದ್ರು. ಇನ್ನೂ ಎಲ್ಲ ಕ್ಲೋಸ್ ಆಯ್ತಾ ಇದ್ದಾವೆ, ಏನು ಬೇಡ ಬನ್ನಿ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಬಂದ್ವಿ. ಅಂತೂ ಎಲ್ಲ ಕಡೆ ಸುತ್ತಿ ಸಿಕ್ಕಾಬಟ್ಟೆ ಕಾಲು ನೋವು ಬಂತು. ಆದರೂ ಮಕ್ಕಳು ಇನ್ನೂ ಇರೋಣ ಅಂದರು, ಬೇಡ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದೆ. ಅಲ್ಲಿ ಪೊಟೊಟೊ ರೋಲ್ ಮಾಡ್ತಾಯಿದ್ರು, ಅದು ಚೆನ್ನಾಗಿತ್ತು. ನೋಡ್ಕೊಂಡು ಎಲ್ಲರೂ ಹಾಗೆ ತಿನ್ಕೊಂಡು ಮತ್ತು ನಾವು ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಆಲ್ರೆಡಿ 12 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಮತ್ತು ಮುಗಿಸ್ಕೊಂಡು ಹೊರಟ್ವಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.